ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಲ್ಲ? ಚೆನ್ನಾಗಿ ಅಂದ್ಕೊಂಡಿದ್ದೀನಿ. ಸೊ ನಾನು ಇವತ್ತು ಒಂದು ಸಿಂಪಲ್ ಆಗಿ ಒಂದು ಎಲೆಕ್ಟ್ರಿಕಲ್ ಬಾಕ್ಸನ್ನು ಹೇಗೆ ರೆಡಿ ಮಾಡೋದು, 4 ಸ್ವಿಚ್ಚು 4 ಸಾಕೆಟ್ ನೋಡಿ, 4 ಸಾಕೆಟ್ ಇದ್ದಾವೆ. ಅದಕ್ಕೆ ಸಪ್ರೇಟ್ ಸ್ವಿಚ್ ಇದ್ದಾವೆ. ಸೊ ಇದೊಂದು ಹಳೇದಿದ್ದು. ಸೊ ನಮ್ಮಲ್ಲಿ ಬೇರೆ ಹೊಸ ಬೇಡ ಅಂತಂದೇಳಿ ಅದನ್ನು ರೆಡಿ ಮಾಡಿಕೊಂಡು ಕಂಪ್ಯೂಟ್ರಿಗೋ ಅಥವಾ ಬೇರೆ ಯಾಕೆ ಯೂಸ್ ಮಾಡೋಣ ಅಂತಂದೇಳಿ ರೆಡಿ ಮಾಡ್ತಾಯಿದ್ದೀನಿ. ಸೊ ಬನ್ನಿ, ಅದನ್ನು ರೆಡಿ ಮಾಡೋದು ಹೇಗೆ, ಅದಕ್ಕೆ ಏನೇನು ಐಟಮ್ ಬೇಕು ಅದನ್ನೆಲ್ಲ ನಿಮಗೆ ತೋರಿಸ್ತಾ ಹೋಗ್ತೀನಿ. ಮೊದಲಿಗೆ ನಾವು ಒಂದು ಕಟ್ರನ್ನು ತಗೊಂಡಿದ್ದೀನಿ. ಸೊ ಮತ್ತೊಂದು ಟೆಸ್ಟರು ಮತ್ತು 2.5 ವೈರು 4 ಮೀಟ್ರು. ಸೊ ಜೊತೆಗೆ ಅದಕ್ಕೆ ಆಲ್ರೆಡಿ ಇರುವಂಥವು ಇನ್ನೂ 1.5 ಸ್ವಿಚ್ ಕನೆಕ್ಷನ್ ವೈರ್ಗಳು ತೊಗೊಂಡಿದ್ದೀನಿ. ಸೊ ಬನ್ನಿ ಫ್ರೆಂಡ್ಸ್, ಅದನ್ನ ಈಗ ಓಪನ್ ಮಾಡಿಕೊಂಡು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಸೊ ಈ ಬಾಕ್ಸನ್ನು ಈಗ ನಾವು ಓಪನ್ ಮಾಡೋಣ. ಸೊ ಓಪನ್ ಮಾಡಿ ನೋಡಿ, ಇದರಲ್ಲಿ ಸಹ ನಿಮಗೆ ತೋರಿಸಿರ್ತಾರೆ. ಸೊ ಪ್ಲಸ್ ಯಾವುದು ಮೈನಸ್ ಯಾವುದು ಅಂತಂದೇಳಿ ಆಲ್ರೆಡಿ ಇದೆ. P ಮೀನ್ಸ್ ಫೇಸು, N ಮೀನ್ಸ್ ನ್ಯೂಟ್ರಲ್ ಇರ್ತದೆ. ಸೊ ಎರಡು ಸಾಕೆಟ್, 4 ಸಾಕೆಟು 4 ಸ್ವಿಚ್ ಇದೆ. ಸೊ ಈ ಬಾಕ್ಸನ್ನು ಪೂರ್ತಿಯಾಗಿ ವೈರ್ನ ಯಾವ ರೀತಿ ಮಾಡೋದು ಅಂತಂದೇಳಿ ನಿಮಗೆ ತೋರಿಸ್ಕೊಡ್ತೀನಿ. ನಿಮಗೆ ಯಾವುದೇ ಎಲೆಕ್ಟ್ರಿಷಿಯನ್ ಅವಶ್ಯಕತೆ ಇರೋದಿಲ್ಲ. ಯಾಕಂದರೆ ಸಣ್ಣ ಪುಟ್ಟಕ್ಕೆಲ್ಲ ಕರ್ಕೊಂಡು ಹೋದರೆ ಅವ್ರಿಗೆ 500-1000 ಹಿಂಗೆ ಕೊಡಬೇಕಾಗುತ್ತೆ. ಒಂದು ಬಾಕ್ಸ್ ರೆಡಿ ಮಾಡಿದರೆ 1000 ರೂಪಾಯಿ ಕೇಳ್ತಾರೆ ಇವತ್ತು. ಸೊ ಆ ಬಾಕ್ಸನ್ನು ಹೇಗೆ ರೆಡಿ ಮಾಡೋದು, ಮನೆಯಲ್ಲಿ ಹೇಗೆ ಸಿಂಪಲಾಗಿ ರೆಡಿ ಮಾಡೋದು ಅಂತಂದೇಳಿ ತೋರಿಸ್ಕೊಟ್ಟು ಹೋಗ್ತೀನಿ. ಮೊದಲಿಗೆ ನಾವು ಈ ಪೇಸ್ ಅಂತ ಇದೆಯಲ್ಲ, ಅಂದರೆ ಮೇನ್ ಲೈನ್, ಈ ಲೈನನ್ನು ಈ ಸ್ವಿಚ್ಚಿಂದ ಕನೆಕ್ಷನ್ನ ಮಾಡ್ತಾ ಹೋಗೋಣ. ಬನ್ನಿ, ಭಾಳ ಸಿಂಪಲಾಗಿ ಮಾಡೋದಿದು, ಭಾಳ ಇದು ಮಾಡ್ಕೊಳೋದೇನಿಲ್ಲ. ಸೊ ಅದಕ್ಕೆ ವೈರ್ ರೆಡಿ ಇದೆ. ಸೊ ವೈರನ್ನು ಎಲ್ಲಿಂದ ತೊಗೋಬೇಕಂತ ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ಸೊ ಕೆಳಗಿನ ಪಾಯಿಂಟು, ಸೊ ಈ ಕೆಳಗಿನ ಪಾಯಿಂಟ್ಗೆ ಈ ವೈರನ್ನು ಹಾಕಿ ಈ ವೈರನ್ನು ಕೆಳಗಿನ ಪಾಯಿಂಟ್ಗೆ ಹಾಕಿ ಫುಲ್ಲು ಟೈಟ್ ಹೊಡಿಬೇಕು. ಯಾಕಂದರೆ ಕರೆಂಟು ಲೀಕೇಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಟೈಟ್ ಮಾಡಿದ ವೈರನ್ನು ನೆಕ್ಸ್ಟ್ ಇಲ್ಲಿ ಮೇಲೆ ನಾನು ಹೇಳಿದ್ನಲ್ಲ ಪೇಸ್ P ಅಂತ ಇರುತ್ತೆ ಅಲ್ಲಿ ಪಕ್ಕದಲ್ಲಿ. ಸೊ ಆ ಜಾಗಕ್ಕೆ ನಾವು ಸ್ವಿಚ್ಚಿಂದ ಸಾಕೆಟ್ಗೆ ಕೊಡ್ತಾಯಿದ್ದೀನಿ. ಭಾಳ ಸಿಂಪಲ್ಲಾಗಿ ಮಾಡ್ಕೋಬೋದು. ಇದಕ್ಕೆ ಯಾವುದೇ ಎಲೆಕ್ಟ್ರಿಷಿಯನ್ ಅವಶ್ಯಕತೆ ಇರೋದಿಲ್ಲ. ಸೊ ನಾವು ಎಲೆಕ್ಟ್ರಿಷಿಯನ್ ಹುಡುಕಿ ಅಂತ ಹೋದರೆ ನಮ್ಮ ಕೈ ಬರುತ್ತೆ. ಇದಕ್ಕೆ 1.5 ವೈರು ಸಾಕು ಈ ಸ್ವಿಚ್ಚಿಗೆ. ಸೊ ಅದೇ ರೀತಿಯಾಗಿ ಇದು ಕೂಡ ಹಾಗೆ ಮಾಡ್ತಾ ಹೋಗೋಣ. ನೋಡಿ, ನಾನು ಹೇಳಿದಾಗ ನಿಮಗೆ ಇದು 5-in-1 ಕಟ್ರ್ ಇದು. ಸೊ ಇದರಲ್ಲಿ ನಮ್ಗೆ ಯಾವ ಗೇಜಿಗೆ ಬೇಕು ಆ ಗೇಜಿಗೆ ನಾವು ಇಟ್ಕೊತ ಹೋಗೋದು. ಇದರಲ್ಲಿ 0.8 ಇಂದ ಹಿಡಿದು ಮ್ಯಾಕ್ಸಿಮಮ್ಮು 3.2 ತನಕನೂ ಇದೆ. ಸೊ ನಮ್ಗೆ ಯಾವ ಗೇಜ್ ಬೇಕೋ ಆ ಗೇಜಲ್ಲಿ ಇಟ್ಕೊಂಡು ನಾವು ವೈರನ್ನು ಸಿಂಕ್ ಮಾಡ್ಬೋದು ಮತ್ತು ಕಟ್ ಮಾಡ್ಬೋದು. ಇದು ಯಾವುದೇ ಲೇಯರ್ ಸಹ ಕಟ್ಟಾಗೋದಿಲ್ಲ. ಯಾವುದೇ ಲೇಯರ್ ಸಹ ಕಟ್ಟಾಗೋದಿಲ್ಲ ಮತ್ತು ಸ್ಕಿನ್ನನ್ನು ತುಂಬ ಸ್ಮೂತಾಗಿ ತೆಗಿತಾ ಹೋಗ್ಬೋದು. ತುಂಬ ಈಸಿಯಾಗಿದೆ ಇದು, ಭಾಳ ಈಸಿ ಮೆಥಡಲ್ಲಿ ಮಾಡ್ಕೋಬೋದು. ಇದಕ್ಕೆ ಯಾವುದೇ ರೀತಿಯ ಎಲೆಕ್ಟ್ರಿಷಿಯನ್ ಅವಶ್ಯಕತೆ ಇರೋದಿಲ್ಲ. ಸೊ ಒಂದು 2-3 ಸರಿ ನೋಡ್ತಾ ಹೋಗಿ, ವಿಡಿಯೋ ಎಲ್ಲೂ ಕೂಡ ಸ್ಕಿಪ್ ಮಾಡ್ಕೋಬೇಡಿ. ಯಾಕಂದರೆ ಒಂದು ಸ್ವಲ್ಪ ಬಿಟ್ಟರು ಸಹ ನಿಮಗೆ ತುಂಬಾ ತ್ರಾಸಾಗುತ್ತೆ. ಭಾಳ ಸಿಂಪಲಾಗಿ ಮಾಡೋಂಥ ಒಂದು ಸ್ವಿಚ್ ಬೋರ್ಡ ರೆಡಿ ಮಾಡ್ತಾ ಇದ್ದೀನಿ. ಈಗ ಎಲ್ಲ ರೀತಿಯಿಂದ ಸ್ವಿಚ್ಗಳಿಗೆ ವೈರನ್ನು ಇದು ಕನೆಕ್ಟ್ ಮಾಡಿದ್ದೀನಿ. ಸೊ ಅದನ್ನು ಟೈಟ್ ಮಾಡ್ತಾ ಬರ್ತಾಯಿದ್ದೀನಿ. ಓನ್ಲಿ ಫಾರ್ ಫೇಸ್ ಇರುವಂಥ ಪ್ರತಿಯೊಂದನ್ನು ರೆಡಿ ಮಾಡ್ಕೊತ ಬರ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಇದಕ್ಕೆ ಏನು ಮಾಡಬೇಕಪ್ಪ ಅಂದರೆ ನಾವು ಫೇಸ್ ಅಷ್ಟಿದ್ದಾಗಿಲ್ಲ, ಅದಕ್ಕೆ ಸರಿಯಾಗಿ ಮತ್ತೆ ಕನೆಕ್ಷನ್ ಹಾಕಿ ತಗೋಬೇಕು. ಸೊ ಅದಕ್ಕೆ ಕನೆಕ್ಷನ್ ಇಲ್ಲಪ್ಪ ಅಂದರೆ ಸೊ ಫೇಸಿಂದು ನೋಡಿ ಇಲ್ಲಿಂದ ಇಲ್ಲಿಗೆ ಕನೆಕ್ಷನ್ ಆಗಬೇಕು. ಸ್ವಿಚ್ಚಿಂದ ಮೇನ್ ಲೈನ್ ಬರುತ್ತಲ್ಲ, ಅದು ಇಲ್ಲಿಂದ ಇಲ್ಲಿ ಕನೆಕ್ಷನ್ ಆಗಬೇಕು. ಸೊ ಬನ್ನಿ ಒಂದೊಂದೇ ಹಾಕ್ಕೊಳ್ತಾ ಹೋಗೋಣ. ಲೂಸ್ ಮಾಡ್ಕೊಳ್ಳೋಣ. ಆದಷ್ಟು ಟೈಟ್ ಹೊಡೀರಿ. ಯಾಕಂದರೆ ಲೂಸ್ ಆದರೆ ಕರೆಂಟು ಲೀಕ್ ಆಗ್ತದೆ, ಜಾಸ್ತಿ ಇರುತ್ತೆ ಚಾನ್ಸು. ಸೊ ಇಲ್ಲಿಂದ ಇಲ್ಲಿಗೆ ಆಯಿತು. ಸೊ ಅದೇ ರೀತಿಯಾಗಿ ಇಲ್ಲಿಂದ ಮತ್ತು ಇಲ್ಲಿ ಕನೆಕ್ಷನ್ ಬೇಕಲ್ಲ ಕೆಳಕ್ಕೆ. ಸೊ ಕೆಳಗೆ ಒಂದು ಕನೆಕ್ಷನ್ ಹಾಕೋಣ. ಸಾರಿ ನೋಡಿ, ಈ ಇವೆರಡನ್ನ ಜಾಯಿಂಟ್ ಮಾಡೋಣ ಫಸ್ಟು. ಸೊ ಇವೆರಡನ್ನ ಜಾಯಿಂಟ್ ಮಾಡಿ ಭಾಳ ಸಿಂಪಲಾಗಿ ಮಾಡ್ಕೋಬೇಕು. ನೋಡಿ ಇಲ್ಲಿ ಮೇಲೆ ಇದೆಯಲ್ಲ ಸ್ವಿಚ್ನ ಮೇಲ್ಭಾಗದಲ್ಲಿ ಎರಡು ಜಾಯಿಂಟ್ ಮಾಡಿ ಇದು ಕನೆಕ್ಷನ್ ಹಾಕಿ. ಯಾಕಂದರೆ
ಫೇಸ್ ವೈರು ಅಂದರೆ ಮೇನ್ ಲೈನು ಇಲ್ಲಿಗೆ ಬರೋದು. ಸೊ ಇಲ್ಲಿಗೆ ಲೈನ್ ತೊಗೊಂಬಂದು ಸೊ ಇಲ್ಲಿಂದ ಮತ್ತೆ ಈ ವೈರನ್ನು ಕೆಳಕ್ಕೆ ಇಲ್ಲಿಗೆ ಸೊ ಈ ಒಂದು ಭಾಗಕ್ಕೆ ಹಾಕೋಣ. ಈ ಒಂದು ಭಾಗಕ್ಕೆ ಈ ಲೈನನ್ನು ತೆಗೆದು ಇಲ್ಲಿಗೆ ಹಾಕೋಣ. ನಿಮಗೆ ಫೇಸಿಂದಷ್ಟೇ ತೋರಿಸ್ತಾ ಇರೋದು. ಸೊ ಆಮೇಲೆ ನ್ಯೂಟ್ರಲಿಂದ ತೋರಿಸ್ತೀನಿ. ನ್ಯೂಟ್ರಲಿಂದ ತುಂಬ ಸಿಂಪಲ್ ಇರುತ್ತೆ. ಒಂದು ಸ್ವಿಚ್ ಬೋರ್ಡನ್ನು ಯಾವ ರೀತಿಯಾಗಿ ನಾವು ಮನೆಯಲ್ಲೇ ಸಿಂಪಲಾಗಿ ಮಾಡ್ಕೋಬೇಕು ಅಂತಂದರೆ ಸೊ ನೋಡಿ ಇವೆರಡನ್ನ ಜಾಯಿಂಟ್ ಹಿಡ್ಕೊಳ್ರಿ. ಅಲ್ಲಿ ಹೋಲ್ ಚಿಕ್ಕದಿದೆ. ಸೊ ಜಾಯಿಂಟ್ ಹಿಡ್ಕೊಂಡು ಪ್ರಾಪರಾಗಿ ಪೂರ್ತಿ ವೈರನ್ನು ಒಳಗಿಟ್ಟು ಸೊ ಇದನ್ನು ಟೈಟ್ ಮಾಡ್ಕೊಳ್ಳಿ. ಸೊ ಟೈಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟು ಫುಲ್ ಟೈಟ್ ಮಾಡಿ, ಇಲ್ಲಿ ಲೂಸ್ ಬಿಡೋಕೆ ಹೋಗಬೇಡಿ. ಸೊ ನೆಕ್ಸ್ಟು ಈ ವೈರನ್ನು ನಾವು ಎಲ್ಲಿಗೆ ತೊಗೋಬೇಕು ಅಂದರೆ ಈ ಸ್ವಿಚ್ ಇದೆಯಲ್ಲ ಇಲ್ಲಿಗೆ ತೊಗೋಬೇಕು. ಇದಕ್ಕೆ ಜೊತೆಗೆ ನಾವು ಮೊದಲೇ ಹೇಳ್ದಂಗೆ 2.5 ಏನು ವೈರ್ ಇದೆಯಲ್ಲ ಸೊ ಆ ವೈರ್ ಒಂದು ಭಾಗವನ್ನು 2.5 ವೈರ್ ಒಂದು ಭಾಗವನ್ನು ಇದಕ್ಕೆ ಜಾಯಿಂಟ್ ಮಾಡ್ಕೊಳ್ಳೋಣ. ಇದಕ್ಕೆ ಜಾಯಿಂಟ್ ಮಾಡಿಕೊಂಡು ಸೊ ನಾವಿದನ್ನು ಪ್ರಾಪರಾಗಿ ಈ ಭಾಗಕ್ಕೆ ಕೊಡೋಣ. ಸ್ವಲ್ಪ ಕಮ್ಮಿ ಅನಿಸುತ್ತೆ, ಸ್ವಲ್ಪ ಸ್ಕಿನ್ ಮಾಡ್ಕೊಳ್ಳೋಣ. ನಾವು ಹೇಳಿದಾಗೆ ನಮ್ಗೆ ಯಾವ ಗೇಜ್ ಬೇಕೋ ಆ ಗೇಜಲ್ಲಿ ಗೇಜ್ ಇಟ್ಕೊಂಡು ನಾವು ಸೊ ಇದನ್ನು ಈಸಿಯಾಗಿ ಸ್ಕಿನ್ ಮಾಡ್ಕೋಬೋದು. ಯಾವುದೇ ಲೇಯರ್ ಕಟ್ಟಾಗೋದಿಲ್ಲ. ಸ್ಕಿನ್ ಮಾಡ್ಕೊಳ್ಳೋದನ್ನ ಪ್ರಾಪರಾಗಿ ನಾವು ಟೈಟಾಗಿ ತಿಳ್ಕೊಳ್ಳಿ. ಟೈಟಾಗಿ ತಿಳ್ಕೊಂಡು ಸೊ ಇಲ್ಲಿ ಈ ಒಂದು ಸಾಕೆಟ್ನ ಪಕ್ಕದಲ್ಲಿ ಬಂತ ಸ್ವಿಚ್ಚಲ್ಲಿ ಹಾಕ್ಬಿಟ್ಟು ಫುಲ್ ಟೈಟ್ ಮಾಡಿರಿ. ಯಾಕಂದರೆ ಇದಷ್ಟಕ್ಕೂ ಕನೆಕ್ಷನ್ನು ಸೊ ಇದಾಗಿರುತ್ತೆ. ಸೊ ಬನ್ನಿ ಈಗ ಒಂದು ಫೇಸಿನ ಕಂಪ್ಲೀಟ್ ಚಿತ್ರಣ ಮುಗಿದಿದೆ, ತೋರಿಸ್ತೀವಿ ಬನ್ನಿ. ಸೊ ನೋಡಿ ಇಲ್ಲಿಗೆ ನಾವು ಲೈನನ್ನು ತೊಗೊಂಬಂದು ಇಲ್ಲಿ ಜಾಯಿಂಟ್ ಹಾಕೊಂಡು ಇಲ್ಲಿಂದ ಕರೆಂಟ್ ಇಲ್ಲಿ ಬರುತ್ತೆ. ಸೊ ಇಲ್ಲಿಂದ ಇಲ್ಲಿ ಬರುತ್ತೆ, ಇಲ್ಲಿಂದ ಮತ್ತೆ ಇಲ್ಲಿ ಬರುತ್ತೆ. ಸೊ ಸಾಕೆಟ್ಗಳಿಗೆ ನೋಡಿ ಎಲ್ಲ ಕೆಳಗಡೆ ಕನೆಕ್ಷನ್ ಹಾಕಿದ್ದೀನಿ. ಈಗ ನ್ಯೂಟ್ರಲ್ ಹಾಕ್ಕೊಂಡು ತೊಗೋಣ ಬನ್ನಿ. ನ್ಯೂಟ್ರಲ್ ಹಾಕೊಳ್ಳೋಕೆ ಮುಂಚೆ ಇದನ್ನೆಲ್ಲ ನಾವು ಲೂಸ್ ಮಾಡ್ಕೊಳ್ಳೋಣ. ಎಲ್ಲ ಲೂಸ್ ಮಾಡ್ಕೊಂಡು ಸೊ ವೈರನ್ನು ಈಗ ಜಾಯಿಂಟ್ ಮಾಡ್ತಾ ಹೋಗೋಣ. ಸೊ ಮೊದಲದಾಗಿ ಬಂದ್ಬಿಟ್ಟು ಸೊ ಈ ಭಾಗಕ್ಕೆ ಏನಿದೆಯಲ್ಲ ಸೊ ಇದನ್ನು ವೈರ್ ಸ್ಕಿನ್ ಮಾಡ್ಕೊಂಡಿರೋ ವೈರನ್ನು ನಾವು ಫಸ್ಟ್ ಇದರೊಳಗೆ ಹಾಕ್ಕೊಂತ ಹೋಗೋಣ. ಸೊ ಇದು ಟೈಟ್ ಇದೆ, ಇನ್ನೂ ಸ್ವಲ್ಪ ಲೂಸ್ ಮಾಡ್ಕೊಳ್ಳಿ. ಈ ಥರ ಬರುತ್ತೆ. ಸೊ ಇಲ್ಲಿ ಯಾವುದೇ ರೀತಿಯಾದ ಒಂದು ಇದಿರೋದಿಲ್ಲ, ಫುಲ್ ಟೈಟ್ ಮಾಡ್ಕೊಳ್ಳಿ. ಭಾಳ ಸಿಂಪಲಾಗಿ ಮಾಡ್ಕೋಬೋದು. ನಿಮ್ಗೆ ಯಾರ್ದು ಅವಶ್ಯಕತೆ ಇರೋದಿಲ್ಲ. ಸೊ ಯಾರು ಕೇಳೋಕೆ ಬಂದರೆ ನಿಮಗೆ ದಂಡ ಜಾಸ್ತಿ ಆಗುತ್ತೆ. ಸೊ ಅದೇ ರೀತಿಯಾಗಿ ಇವೆರಡನ್ನು ಜಾಯಿಂಟ್ ಹೊಡ್ಕೊಳ್ಳೋಣ. ಇವೆರಡು ಜಾಯಿಂಟ್ ಹೊಡ್ಕೊಂಡು ಸೊ ಈ ಕಡೆ ಪಕ್ಕದಲ್ಲಿ ಇದೆಯಲ್ಲ ಸೊ ಇದಕ್ಕೆ ನಾವು ಒಂದೇ ವೈರೆಲ್ಲ ಯಾಕೆ ಮಾಡ್ಕೊಂಡಿದೆ ಅಂತಂದರೆ ವೈರ್ ಇರೋದು ಅದು ಒಂದೇ ಇತ್ತು, ಹಳೆಯ ಬಾಕ್ಸ್ ಬೇರೆ ಇದು. ಸೊ ಹಾಗಾಗಿ ಒಂದೇ ವೈರಲ್ಲೇ ಮಾಡ್ತಾಯಿದ್ದೀನಿ. ನೀವು ಸ್ಕಿಪ್ ಮಾಡಿದ್ರೆ ಮತ್ತೆ ಕರೆಂಟ್ ಮಿಸ್ ಆಗುತ್ತೆ, ವೈರಿಂಗ್ ಮಿಸ್ ಆಗುತ್ತೆ. ಎಲ್ಲೂ ಸ್ಕಿಪ್ ಮಾಡ್ದಂಗೆ ಕ್ಲೀನಾಗಿ ನೋಡ್ತಾ ಹೋದರೆ ಮಾತ್ರ ಗೊತ್ತಾಗುತ್ತೆ. ಸೊ ಇದನ್ನು ಇಲ್ಲಿಂದ ತೊಗೊಂಬಂದು ಎನ್ ಅಂತ ಜಾಗದಲ್ಲಿ ಎಲ್ಲೆಲ್ಲಿದೆಯಾ ಅಲ್ಲೆಲ್ಲ ನಾವು ಕನೆಕ್ಷನ್ ಆಗ್ತಾ ಹೋಗೋಣ. ಎನ್ ಅನ್ನೋ ಜಾಗದಾಗ ಎಲ್ಲೆಲ್ಲಿ ಇದೆಯಲ್ಲ ಅಲ್ಲೆಲ್ಲ ಕನೆಕ್ಷನ್ ಆಗ್ತಾ ಹೋಗೋಣ. ಸೊ ಅದೇ ರೀತಿಯಾಗಿ ನಮ್ಗೆ ಇನ್ನೊಂದು ವೈರ್ ಬೇಕು. ಇವೆರಡು ವೈರನ್ನು ಜಾಯಿಂಟ್ ಹಾಕೋಬೇಕು. ಜಾಯಿಂಟ್ ಹಾಕೋದಕ್ಕೆ ಮುಂಚೆ ಸ್ವಲ್ಪ ಸ್ಕಿನ್ ಮಾಡ್ಕೊಳ್ಳೋಣ. ಕಮ್ಮಿ ಇದೆ, ಭಾಳ ಸಿಂಪಲಾಗಿ ಬರ್ತದೆ ನೋಡಿ. ಅಷ್ಟು ನೀಟಾಗಿ ಬರ್ತದೆ ಅಂದರೆ ಭಾಳ ಸಿಂಪಲಾಗಿ ಬರ್ತದೆ ಇದು. ಸೊ ಇದು ನಾವಿಲ್ಲಿ ಜಾಯಿಂಟ್ ಹಾಕೋಣ ಮೂಲಕ ಸೊ ನಾವು ಇದನ್ನು ಈ ಒಂದು ಭಾಗದಲ್ಲಿ ಕ್ಲೀನಾಗಿ ಹೋಲ್ ಪೂರ್ತಿ ಒಳಗಿಟ್ಟು ಸೊ ನಾವು ಇದನ್ನು ಟೈಟ್ ಮಾಡೋಣ. ಫುಲ್ ಟೈಟ್ ಮಾಡಿ ಫುಲ್ ಟೈಟ್ ಮಾಡಿಬಿಟ್ಟು ಸೊ ನೆಕ್ಸ್ಟ್ ಇದಕ್ಕೆ ನಾವೊಂದು ನ್ಯೂಟ್ರಲ್ ವೈರನ್ನು ತೊಗೊಳ್ಳೋಣ. ನ್ಯೂಟ್ರಲ್ ಮೇನ್ ಲೈನ್ ಬೇಕು ಹೌದಾ. ಸೊ ಅದಕ್ಕೆ ಆಲ್ರೆಡಿ ನಾನು ಹೇಳ್ದಂಗೆ ಇನ್ನೊಂದು 2.5 10 ಮೀಟ್ರ್ ವೈರನ್ನು 2 ಭಾಗ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನು ನಾವು ಇದಕ್ಕೆ ಜಾಯಿಂಟಲ್ಲಿ ಹಾಕ್ಕೊಳ್ಳೋಣ. ಇದೊಂದು ಸ್ವಲ್ಪ ಕಮ್ಮಿ ಇದೆ. ಸೊ ಇದನ್ನು ಸಹ ನಾವು ನಮ್ಗೆ ಎಷ್ಟು ಗೇಜ್ ಬೇಕು ಅಷ್ಟು ಗೇಜ್ ಇಟ್ಕೊಂಡು
ಸ್ಕಿನ್ ಔಟ್ ಮಾಡಿಕೊಂಡು ಈ ಥರ ಸ್ಕಿನ್ ಔಟ್ ಮಾಡಿಕೊಂಡು ಎರಡನ್ನೂ ಸ್ಕ್ರೋಲ್ ಮಾಡಿ, ಎರಡನ್ನೂ ಕ್ಲೀನಾಗಿ ಸ್ಕ್ರೋಲ್ ಮಾಡಿಬಿಟ್ಟು ಸೊ ನೀವಿದಕ್ಕೆ ಈ ಭಾಗದಲ್ಲಿ ಏನಿದೆಯಲ್ಲ ನಾನು ನಿಮ್ಗೆ ಹೇಳಿದಾಗೆ ಲೂಸ್ ಮಾಡಿಕೊಂಡು ನೋಡಿ ಈ ಥರ ಇಟ್ಬಿಟ್ಟು ಸೊ ಎಲ್ಲವನ್ನು ಟೈಟ್ ಮಾಡ್ತಾ ಬನ್ನಿ. ಇಷ್ಟೇ ಕರೆಂಟು, ತುಂಬ ಸಿಂಪಲಾಗಿ ಮಾಡ್ಬೋದು ನೋಡಿ. ಎರಡು ಮೇನ್ ಲೈನು ಇವು. ಸೊ ಎರಡು ಮೇನ್ ಲೈನು, ಅದಕ್ಕೆ ನ್ಯೂಟ್ರಲ್ ಎನ್ ಅನ್ನೋ ಜಾಗದಲ್ಲಿ ಎಲ್ಲೇನಿದೆ ಅಲ್ಲಿ ನ್ಯೂಟ್ರಲ್ ಕೊಟ್ಕೊತ ಬಂದಿದ್ದೀನಿ. ಸೊ ಅದೇ ರೀತಿಯಾಗಿ ಫೇಸ್ ಅಂದರೆ ಪಿ ಅನ್ನೋ ಜಾಗದಾಗ ಎಲ್ಲ ಐತಲ್ಲ ಅಲ್ಲೆಲ್ಲ ನಾನು ಸ್ವಿಚ್ಚಿಂದ ಕನೆಕ್ಷನ್ ಕೊಡ್ತಾ ಹೋಗಿದ್ದೀನಿ. ಸೊ ಇದನ್ನು ನಾವು ನೆಕ್ಸ್ಟು ಟೆಸ್ಟ್ ಮಾಡೋಣ ಬನ್ನಿ. ಒಂದೊಂದೇ ಕರೆಕ್ಟಾಗಿ ಟೆಸ್ಟ್ ಮಾಡಿ ಇದು ರೆಡಿ ಮಾಡೋಣ. ರೆಡಿಯಾಗಿ ಈ ರೀತಿಯೆಲ್ಲ ರೆಡಿಯಾಗಿದೆ. ಸೊ ಸಿಂಪಲಾಗಿ ಮಾಡಿದ್ದೀನಿ, ಯಾವುದೇ ಎಲೆಕ್ಟ್ರಿಷಿಯನ್ ಅವಶ್ಯಕತೆ ನಿಮ್ಗೆ ಇರೋದಿಲ್ಲ. ಇದನ್ನು ಪುನಃ ಕ್ಲೀನಾಗಿ ನೋಡ್ಕೊತ ನೀವೇ ಕಲ್ತ್ಕೋಬೋದು. ಭಾಳ ಸಿಂಪಲಾಗಿದೆ, ತುಂಬ ಬೇಸಿಕ್ಕಾಗಿ ಹೇಳ್ಕೊಟ್ಟಿದ್ದೀನಿ. ಸೊ ಇಷ್ಟೇ ಇದೆ. ಫೈನಲಾಗಿ ಇದಕ್ಕೊಂದು ಬಾಕ್ಸ್ ಕನೆಕ್ಷನ್ ಹಾಕಿ, ಏನು ಪ್ಲೇಟ್ ಇತ್ತಲ್ಲ ಪ್ಲೇಟಿಗೆ ಕನೆಕ್ಷನ್ ಹಾಕಿ ಬಾಕ್ಸನ್ನು ಮುಚ್ಚಿ ನೀವು ಫೈನಲಾಗಿ ನಿಮ್ಮ ಒಂದು ಬಾಕ್ಸ್ ರೆಡಿ ಆಯಿತು. ಓಕೆ.